in John's Gospel, chapter 17. ಯೋಹಾನ ಬರೆದ ಸುವಾರ್ತೆ 17ನೇ ಸಂಧಿ. Verse 3, it says, "This is eternal life, that they may know thee, the only true God, and Jesus Christ, whom thou hast sent." ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. All Christians speak about eternal life. ಎಲ್ಲ ಕ್ರೈಸ್ತರು ನಿತ್ಯತ್ವದ ಬಗ್ಗೆ ಮಾತನಾಡ್ತಾರೆ. But many people think eternal life means I live forever. ನಿತ್ಯತ್ವ ಅನ್ನುವಾಗ ನಾನು ಯಾವಾಗಲೂ ಬದುಕ್ತೀನಿ ಎಂಬುದಾಗಿ. But people who go to hell also live forever. ನರಕಕ್ಕೆ ಹೋಗುವಂತವರು ನಿತ್ಯತ್ವವಾಗಿ ಉಳಿತಾರೆ. So eternal life cannot mean living forever. ನಿತ್ಯತ್ವ ಅನ್ನೋದು ಯಾವಾಗಲೂ ಜೀವಿಸುವುದಂತಲ್ಲ. Because as I said, it doesn't make a difference then whether you go to heaven or hell. Everybody has eternal life. ನರಕಕ್ಕೆ ಹೋಗುವಂಥದ್ದು ಮತ್ತು ಪರಲೋಕಕ್ಕೆ ಹೋಗುವಂಥದ್ದು ಏನು ವ್ಯತ್ಯಾಸವಾಗಿಲ್ಲ ನಿತ್ಯ ಜೀವ ಅನ್ನುವಾಗ. But there's a hum now. But Jesus defined eternal life as knowing God. ನಿತ್ಯತ್ವವು ಯೇಸು ಸ್ವಾಮಿ ತಿಳಿಸಿದನು, ಯೇಸು ದೇವರು ತಿಳಿದುಕೊಳ್ಳುವುದು. And knowing Jesus Christ. ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳುವಂಥದ್ದು. So eternal life is something we must lay hold of more and more. ನಿತ್ಯತ್ವ ಅಂತ ಹೇಳುವಾಗ ನಾವು ಅದನ್ನು ಹಿಡಿಕೊಳ್ಳುವಂಥದ್ದಾಗಿದೆ. It's not something you just get in the beginning of your Christian life and then you can forget about it. ನಿಮ್ಮ ಕ್ರಿಸ್ತಿ ಜೀವಿತ ಪ್ರಾರಂಭವಾಗಿ ಹಿಡ್ಕೊಂಡು ಬಿಟ್ಟ ಮೇಲೆ ಆಯಿತು, ಇನ್ನು ಮುಂದೆ ಹೇಗಾದರೂ ಇರ್ಬೋದು. Many people, they say, okay, I've accepted Christ, I've got eternal life. ನಾನು ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಂಡಿದ್ದೇನೆ, ಇನ್ನು ಮೇಲೆ ನನಗೆ ನಿತ್ಯ ಜೀವನದಾಗಿ ಹೇಳ್ತಾ ಇದ್ದಾರೆ. But this is something we have to lay hold of more and more. ಆದರೆ ನಮ್ಮ ಜೀವನದಲ್ಲಿ ಇದನ್ನು ಹಿಡಿಯುವಂಥದ್ದು ಹೆಚ್ಚಾದಂಥದ್ದಾಗಿದೆ. I want to give you the example of a Christian who was a much better Christian than you or me. ನಮಗಿಂತ ಹೆಚ್ಚಾಗಿರುವಂಥ ಕ್ರೈಸ್ತರ ಬಗ್ಗೆ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. And that was Timothy. ತಿಮೋತಿಯ ಬಗ್ಗೆ. Timothy was one of the most wholehearted brothers in the first century. ಮೊದಲನೇ ಶತಮಾನದಲ್ಲಿ ತಿಮೋತಿ ದೇವರನ್ನು ಮನಪೂರ್ವಕವಾಗಿ ಹಿಂಬಾಲಿಸಿದವನಾಗಿದ್ದನು. And the Holy Spirit gave an exhortation to Timothy through the apostle Paul. ಪೌಲನ ಮೂಲಕವಾಗಿ ಪವಿತ್ರಾತ್ಮನು ತಿಮೋತಿಗೆ ಆದರಣೆಯನ್ನು ಕೊಟ್ಟಿರುವುದಾಗಿ ನೋಡ್ತಾ ಇದ್ದೇವೆ. And that exhortation we find in 1 Timothy 6 in verse 12. ಆ ಒಂದು ಆದರಣೆ 1 ತಿಮೋತಿ 6ನೇ ಸಂಧಿಯಲ್ಲಿ ನೋಡ್ತಾ ಇದ್ದೇವೆ. 1 Timothy 6 in verse 12. 1 ತಿಮೋತಿ 6 ವಾಕ್ಯದಲ್ಲಿ ನೋಡ್ಕೊಳ್ತಾ ಇದ್ದೇವೆ. Here it says, take hold of eternal life. 1 Timothy 6 verse 12. 1 ತಿಮೋತಿ 6:12ನೇ ವಚನ. ಕ್ರಿಸ್ತ ನಂಬಿಕೆಯುಳ್ಳವರ ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು, ನಿತ್ಯ ಜೀವವನ್ನು ಹಿಡಿದುಕೋ. Take hold of eternal life. ನಿತ್ಯ ಜೀವನ ಹಿಡಿದುಕೋ. Now, wasn't Timothy born again? ತಿಮೋತಿಯು ಕ್ರಿಸ್ತದಲ್ಲಿ ಹುಟ್ಟಿರಲಿಲ್ಲವಾ? Not only he was born again, he was filled with the Holy Spirit. ಆತನು ಹೊಸದಾಗಿ ಹುಟ್ಟಿದ ಮಾತ್ರ ಅಲ್ಲ, ಪವಿತ್ರಾತ್ಮ ತುಂಬಿಸಲ್ಪಟ್ಟಿದ್ದನು. Paul said, I don't have anybody like Timothy who is so wholehearted. ಪೌಲನು ಹೇಳಿದ ತಿಮೋತಿ ಹಾಗೆ ಮನಪೂರ್ವಕ ಇರುವಂತ ವ್ಯಕ್ತಿ ಬೇರೆ ಯಾರಿಲ್ಲ ಎಂಬುದಾಗಿ ಹೇಳಿದನು. He was one of the best brothers in the early church. ನಾವು ನೋಡ್ತೇವೆ ಮೊದಲನೇ ಶತಮಾನದಲ್ಲಿ ಒಳ್ಳೆಯ ಒಬ್ಬ ಸಹೋದರನಾಗಿದ್ದನು. And to one of the best brothers in the early church, the exhortation is take hold of eternal life. ಅಂತ ಒಳ್ಳೆಯ ಸಹೋದರನಿಗೆ ಪೌಲನು ಕೊಡುವಂತ ಆದರಣೆ ಅಂದ್ರೆ ನಿತ್ಯ ಜೀವನ ಹಿಡಿದುಕೋ. And again, he tells the same exhortation to a lot of rich people in verse 18. 17ನೇ ವಚನದಲ್ಲಿ ಬಹಳಷ್ಟು ಶ್ರೀಮಂತರಾಗಿ ಹೇಳ್ತಾ ಇದ್ದಾನೆ. 17, 18 and 19. 17, 18, 19. He tells those who are rich in this world, that means who got a lot of money. ಯಾರು ಈ ಲೋಕದಲ್ಲಿ ಐಶ್ವರ್ಯವಾಗಿದ್ದಾರೋ, ಹೆಚ್ಚಾದಂತ ಹಣ ಇದೆಯೋ, there are a number of things he tells them to do. ಬಹಳಷ್ಟು ಸಂಗತಿಗಳನ್ನು ಮಾಡೋದನ್ನು ಹೇಳ್ತಾ ಇದ್ದಾನೆ. Don't be proud. ಗರ್ವಿಗಳಾಗಬೇಡ್ರಿ. Don't depend on your riches. ನಿಮ್ಮ ಹಣದ ಮೇಲೆ ಆತ್ಕೊಳ್ಬೇಡ್ರಿ. Trust in God who gives us all things. ದೇವರಲ್ಲಿ ಆತ್ಕೊಳ್ರಿ, ಕೊಡುವ ಆತನ ಮೇಲೆ. Do good to others. ಬೇರೆಯವರಿಗೆ ಒಳ್ಳೆಯದನ್ನು ಮಾಡ್ರಿ. Do good works. ಒಳ್ಳೆಯ ಕಾರ್ಯಗಳನ್ನು ಮಾಡ್ರಿ. Be generous. ಕೊಡೋದ್ರಲ್ಲಿ ಹೆಚ್ಚಾದ ಆಸಕ್ತಿ ತೋರಿಸ್ರಿ. Share what you have with others. ನಿಮಗೆ ಏನಿದೆ ಇನ್ನೊಬ್ಬರು ಕೊಡೋದನ್ನು ಕಳ್ಕೊಳ್ಳ್ರಿ. Then you'll have something to treasure up for the future. ಅದರ ಮೂಲಕವಾಗಿ ಮುಂದೆ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಾದ ಸಂಪಾದಿಸಿಕೊಳ್ಳಬಹುದು. So that you can take hold of that eternal life. ಅದರ ಮೂಲಕ ನಿತ್ಯತ್ವವನ್ನು ನೀವು ಹಿಡಿದುಕೊಳ್ಳಬಹುದು. So again he says about taking hold of eternal life. ಮತ್ತೆ ಹೇಳ್ತಾನೆ ನಿತ್ಯತ್ವವನ್ನು ಹಿಡಿದುಕೊಳ್ಳಬೇಕೆಂಬುದಾಗಿ. And he's telling the rich people, if you take hold of these worldly things, you won't be able to take hold of eternal life. ಈ ಲೋಕದ ಐಶ್ವರ್ಯವಂತರಿಗೆ ಈ ಲೋಕದ ಹಣವನ್ನು ಹಿಡ್ಕೊಳ್ಳುವಾಗ ಪರಲೋಕದ ಐಶ್ವರ್ಯ ಹಿಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. You have to decide, like I said earlier, you got to choose which husband you want. ನಾವು ಬೆಳಗ್ಗೆ ಹೇಳಿದ ಹಾಗೆ ಯಾವ ಗಂಡ ನೀವು ಆರಿಸಿಕೊಳ್ತೀರಾ. See, these rich people in the church were taking hold of so much of the earthly things for themselves. ಈ ಸಭೆಯಲ್ಲಿ ಐಶ್ವರ್ಯವಂತರು ಈ ಲೋಕದ ಐಶ್ವರ್ಯ ಹಿಡ್ಕೊಳ್ಳೋದು ನೋಡ್ತಾ ಇದ್ದೇವೆ. And he said you got to take hold of eternal life. ಆದರೆ ಹೇಳ್ತಿದ್ರೆ ನೀವು ನಿತ್ಯ ಜೀವನ ಹಿಡಿದುಕೋ. I believe that all of you, dear brothers and sisters, have a very big responsibility
ನನ್ನ ಪ್ರೀತಿಯುಳ್ಳ ಸಹೋದರ ಸಹೋದರೇ, ನಿಮಗೋಸ್ಕರ ಬಹಳ ದೊಡ್ಡ ಜವಾಬ್ದಾರಿ ಇದೆ. Because generally speaking, Karnataka is a very difficult state for strong churches to be established. ಸಾಧಾರಣವಾಗಿ ನೋಡುವಾಗ ಕರ್ನಾಟಕದಲ್ಲಿ ಕರ್ತನಿಗೋಸ್ಕರ ಸಭೆ ಕಟ್ಟುವುದು ಬಹಳ ಕಷ್ಟಕರವಾಗಿದೆ. I don't know why it is. ಯಾಕೆ ನನಗೆ ಗೊತ್ತಿಲ್ಲ. But through many years we found it a great struggle in Karnataka. ಆದರೆ ಕೆಲವು ವರ್ಷಗಳಿಂದ ಇದನ್ನು ಕಟ್ಟುವಂಥದ್ದು ಕರ್ನಾಟಕದಲ್ಲಿ ಕಷ್ಟಕರವಾಗಿದೆ. And most of the leaders we have had, we find always so shallow. ಬಹಳಷ್ಟು ನಾಯಕರು ಅವರ ಜೀವನದಲ್ಲಿ ಯಾವ ಫಲ ಇಲ್ಲದಂತ ಜೀವಿತ. So difficult to find good leaders, good shepherds. ಒಳ್ಳೆ ನಾಯಕರನ್ನು ಸಭಾ ನಾಯಕರನ್ನು ಹುಡುಕುವುದು ಕಷ್ಟವಾಗಿದೆ. So here is a great responsibility that you have in this state. ಈ ಒಂದು ಕೆಲಸದಲ್ಲಿ ನಿಮಗೆ ದೊಡ್ಡ ಜವಾಬ್ದಾರಿ ಇದೆ. And the greatest thing you can do is to lay hold of eternal life. ಆದರೆ ದೊಡ್ಡ ಸಂಗತಿ ಮಾಡುವಂಥದ್ದು ಏನಂದ್ರೆ ನಿತ್ಯ ಜೀವನ ನಾವು ಹಿಡಿದುಕೊಳ್ಳಬೇಕು. And that is to know God and to know Jesus Christ. ದೇವರನ್ನು ತಿಳ್ಕೊಳ್ಳುವಂಥದ್ದು, ಯೇಸು ಸ್ವಾಮಿನ ತಿಳ್ಕೊಳ್ಳುವಂಥದ್ದು. See, we can never grow in the Christian life if you don't know God. ನಾವು ದೇವರನ್ನು ತಿಳ್ಕೊಳ್ಳದೆ ಹೋದರೆ ಕ್ರಿಸ್ತಿಯ ಜೀವಿತದಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. We cannot grow in the Christian life by just attending a lot of meetings. ನಾವು ಕೂಟಗಳನ್ನು ಬರೋದು ಮೂಲಕವಾಗಿ ನಾವು ದೇವರು ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. Even if you understand the Bible very well, it doesn't mean you're growing spiritually. ನಿಮ್ಮ ದೇವರ ವಾಕ್ಯ ಅರ್ಥವಾಗ್ತಾ ಇದ್ರು, ಆದರೆ ನೀವು ದೇವರು ಬೆಳೆಯಲಿಕ್ಕೆ ಸಾಧ್ಯವಿಲ್ಲ. We grow spiritually when we know God. ನಾವು ಆತ್ಮೀಯದಲ್ಲಿ ಬೆಳೆಯಲಿಕ್ಕೆ ಸಾಧ್ಯವಿದೆ ಯಾವಾಗ ನಾವು ದೇವರನ್ನು ತಿಳ್ಕೊಳ್ತೇವೆ. When we know our Father better and better and better. ನಮ್ಮ ತಂದೆಯನ್ನು ನಾವು ಹೆಚ್ಚಾಗಿ ತಿಳ್ಕೊಳ್ತಾ ಹೋಗುವಾಗ. You can be a Christian for many years and not know God. ನಿಮ್ಮ ಜೀವನದಲ್ಲಿ ಎಷ್ಟೋ ದಿವಸದಿಂದ ಕ್ರೈಸ್ತರಾಗಿರ್ಬೋದು, ಆದರೆ ತಂದೆಯನ್ನು ತಿಳ್ಕೊಳ್ಳುವಂಥ ಪರಿಸ್ಥಿತಿ ಇರಬಹುದು.